ಮೈ ಡಿಯರ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ಇದು ತುಂಬ ಪುರಾತನ ಇತಿಹಾಸವುಳ್ಳ ಶತಮಾನಗಳ ದೇವಸ್ಥಾನದ ಕಿರು ಪರಿಚಯ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ನಾವು ಸುಮಾರು ಸಂಜೆ ಆಗಿತ್ತು. ಸೊ ಚಿತ್ರದುರ್ಗದ ರಸ್ತೆಯಲ್ಲಿ ಬರ್ತಾ ಇದ್ವಿ. ಹಾಗೆ ಟೆಂಪಲ್ಗೆ ಹೋಗಿ ಬರೋಣ, ಚಿತ್ರದುರ್ಗ ಕೋಟೆಗೆ ವಿಸಿಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ಲೋಸಿಂಗ್ ಟೈಮ್ ಆಗೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ. ಸೊ ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗೋಣ ಅಂತ ಹೇಳಿ ನಾವು ಹೊರಟ್ವಿ. ಸಂಜೆಯ ಸಮಯದಲ್ಲಿ ಕೋಟೆ ನೋಡೋದೇ ಒಂದು ಸುಂದರ ನೋಟ ಅಂತಲೇ ಹೇಳ್ಬೋದು. ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸು. ಸೊ ನಾವು ಮಾರ್ನಿಂಗ್ ಬಿಸಿಲಲ್ಲಿ ನೋಡೋದೇ ಒಂಥರ ವಾತಾವರಣ ನೋಟನೇ ಚೇಂಜ್ ಆಗಿರುತ್ತೆ. ಸಂಜೆಯ ವಾತಾವರಣ, ತಂಪಾದ ಗಾಳಿಲಿ ಈ ಚಿತ್ರದುರ್ಗ ಕೋಟೆನ ನೋಡೋದೇ ಒಂದು ಖುಷಿ ಅಂತಲೇ ಹೇಳ್ಬೋದು. ಅಷ್ಟು ಸುಂದರವಾಗಿ ಕಾಣ್ತಿತ್ತು. ಸೊ ಎಂಟ್ರಿ ಆಗಿದ್ದಿದ್ರೆ ತುಂಬ ಚೆನ್ನಾಗಿರೋದು. ನಾವು 8 years ಬ್ಯಾಕ್ ಹೋಗಿದ್ವಿ, ಆಗ ತುಂಬಾ ಚೆನ್ನಾಗಿತ್ತು. ಬಟ್ ಈಗ ಕ್ಲೋಸಿಂಗ್ ಟೈಮಲ್ಲಿ ಹೋಗಿರೋದ್ರಿಂದ ನಾವು ಎಂಟ್ರಿ ಇರಲಿಲ್ಲ. ಸೊ ಹಾಗೆ ಇದೇ ನಾನು ದೇವಸ್ಥಾನದ ಬಗ್ಗೆ ಹೇಳೋದಕ್ಕೆ ಹೊರಟಿರೋದು. ಈ ಶ್ರೀ ರಾಜ ಉತ್ಸವಾಂಬ ಉಚ್ಚಂಗಿ ಯಲ್ಲಮ್ಮ ದೇವಸ್ಥಾನ, ಇದು ಕೋಟೆಗೆ ಸಮೀಪವಾಗಿರುತ್ತೆ. ಈ ದೇವಸ್ಥಾನ ಸುಮಾರು 1200 ವರ್ಷಗಳ ಪುರಾತನ ದೇವಸ್ಥಾನ ಆಗಿರುತ್ತೆ. ಇದು 9ನೇ ಶತಮಾನಕ್ಕೆ ಸೇರಿದ್ದಾಗಿರುತ್ತೆ. ಇದನ್ನು ನಾನು ಎಂಟ್ರಿ ಆಗ್ತಿದ್ದಂಗೆ ತುಂಬ ಪೀಸ್ಫುಲ್ಲಾಗಿರುವಂತಹ ವಾತಾವರಣ ನೀವೇ ನೋಡ್ತಾ ಇರ್ಬೋದು. ಎಷ್ಟು ಅದ್ಭುತವಾಗಿದೆ. 9ನೇ ಶತಮಾನದ ದೇವಸ್ಥಾನ ಆಗಿದ್ದರೂ ಸಹ ಎಷ್ಟು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು. ನಾವು ಹಾಗೆ ಒಳಗಡೆ ಎಂಟ್ರಿ ಆದ್ವಿ. ಸೊ ದೇವರ ಅಲಂಕಾರ, ವಿಳ್ಯದೆಲೆ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮಗಂತೂ ನೋಡಿ ತುಂಬಾ ಖುಷಿಯಾಯಿತು. ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಇದೆ ಅಂತ ನೀವೇ ನೋಡ್ಬೋದು. ತಾಯಿನ ನೋಡ್ತಾ ಇದ್ರೆ 2 ಕಣ್ಗಳಿಗೂ ಹಬ್ಬ ಅಂತ ಹೇಳ್ಬೋದು. ಈ ನಾಗರಕಲ್ಲ ಕೆತ್ತನೆನ ನೋಡಿ ಎಷ್ಟು ಚಂದವಾಗಿ ಕೆತ್ತನೆ ಇದೆ ಅಂತ. ನನಗಂತೂ ನಾಗರಕಲ್ಲ ಕೆತ್ತನೆ ನೋಡಿ ತುಂಬಾ ಖುಷಿಯಾಯಿತು. ಅದು ವಿಭಿನ್ನ ರೀತಿಯ ಕೆತ್ತನೆ, ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ, ಉತ್ಸವ, ಪೂಜೆ ಇವೆಲ್ಲ ನಡೀತಾ ಇರತ್ತಂತೆ. ಸೊ ತುಂಬ ಚೆನ್ನಾಗಿ ವೈಭವವಾಗಿ ನಡೆಸ್ಕೊಳ್ತಾ ಬಂದಿದ್ದಾರೆ. ದೇವಸ್ಥಾನದ ಸುತ್ತ ಒಂದು ನೋಟ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಈ ಉಚ್ಚಂಗಿ ಯಲ್ಲಮ್ಮ ತಾಯಿಯು ಕೋಟೆನಾಡಿನ ಪಾಳೆಗಾರನಾಗಿದ್ದ 9ನೇ ಶತಮಾನದ ಮುಮ್ಮಡಿ ಬಸಪ್ಪ ನಾಯಕನವರ ಕುಲದೇವತೆಯಾಗಿರ್ತಾರೆ. ಹಾಗಾಗಿ ಈ ದೇವಸ್ಥಾನನ ಅವರು ನಿರ್ಮಾಣ ಮಾಡಿರ್ತಾರೆ 9ನೇ ಶತಮಾನದಲ್ಲೇ. ಹಾಗೆ ಸುಂದರ ನೋಟನ ಒಂದು ಕಣ್ಣಿಗಳಿಗೆ ಹಬ್ಬ ಅಂತ ಹೇಳ್ತಾ ಹಾಗೆ ಒಂದು ವಿಡಿಯೋನ ನೋಡ್ಕೊಳ್ತಾ ಬನ್ನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಸೊ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ಕಮೆಂಟು, ಲೈಕು, ಶೇರ್ ಮಾಡೋದ್ರಿಂದ ಸೊ ನಮಗೂ ಇನ್ನೂ ಉತ್ಸಾಹ ಸಿಗುತ್ತೆ ಅಂತಲೇ ಹೇಳ್ಬೋದು, ಇನ್ನೂ ಹೆಚ್ಚಾಗಿ ವಿಡಿಯೋಗಳನ್ನ ಮಾಡೋದಕ್ಕಾಗಿ. ಸೊ ಬನ್ನಿ ನೋಡ್ಕೊಳ್ತಾ ಬರೋಣ.